ನೋಡಿ ಗೈಸ್ ಇಷ್ಟು ನಾನು ಮಾತಾಡಾಗನೇ ಡಿಸ್ಟರ್ಬ್ ಮಾಡ್ಬೇಕು. ಟೇಸ್ಟ್ ಮಾಡ ನಾರ್ಮಲ್ ಪುಡಿ ಉಪ್ಪು ಯೂಸ್ ಮಾಡಿ ನನ್ನ ತೋಟದಿಂದಾನೇ ಕಿತ್ಕೊಳ್ತಾ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ತುಂಬ ಜನ ಕೇಳಿದ್ದೀರಾ ಆ ರೆಸಿಪಿ ಹಿಂಗೆ ಮಾಡೋದಂತ. ನಾನು ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಕೀರ್ತನಾ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಗೈಸ್ ಫೈನಲಿ ಎ ಸಿ ಫಿಕ್ಸ್ ಆಯಿತು. ಫುಲ್ ತಣ್ಣಗೈತೆ ಇರು. ಅಮ್ಮುಕುಟಿ ಓಡಿ ಬರ್ತಾ ಇದ್ದಾರೆ. ಮೇಲೆ ಎಕ್ಸಸೈಸ್ ಮಾಡಿ ಇವಾಗ ಬಂದಿದ್ದು. ಎಕ್ಸಸೈಸ್ ಮಾಡಿ ಇಷ್ಟು ಬೇರ್ತೋಗಿದೆ ಬಾಡಿ. ഇപ്പോൾ ಫ್ಯಾನ್ വേണ്ടല്ലോ ಗೈಸ್. ಆ್ಯಕ್ಚುಲಿ ಫ್ಯಾನ್ಗೂ ರಿಮೋಟ್ ಇದೆ. ಇವಾಗ ಅಮ್ಮುಕುಟ್ಟಿ ಫುಲ್ಲು ಟೆನ್ಷನು, ಯಾರು ರಿಮೋಟ್ ಯೂಸ್ ಮಾಡೋದು, ಫ್ಯಾನ್ ರಿಮೋಟ್ ಯೂಸ್ ಮಾಡಬೇಕಾ ಇಲ್ಲ ಎ ಸಿ ರಿಮೋಟ್ ಯೂಸ್ ಮಾಡಬೇಕಾ ಅಂತ. ತುಂಬ ಕೂಲಾಗಿದೆ ಅಮ್ಮೆ. ಇಪ್ಪೋ ಇದೆಲ್ಲ ನೀಟ್ ಹಾಕಿಂಗೆ ಇದೆ, നല്ല ರೂಮ್ ഉണ്ടാവും. You look so cute. ಯಾರಿದು? And here you keep. ನೋಡಿ ಗೈಸ್ ಇಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾರೆ. ಸಾಕು. that you don't add. ಸಾಕು. ಸಾಕು. ಕೂಕು. ಗುಡ್ ಮಾರ್ನಿಂಗ್. ಇವಾಗ ಎದ್ದು ಬ್ರಷ್ ಮಾಡ್ಕೊಂಡು ಕೆಳಗಡೆ ಬಂದೆ ಫ್ರೆಶ್ ಅಪ್ ಆಗಿ. ಇವಾಗ ಟೈಮ್ ಬಂದು 9:45 ಅನ್ಸುತ್ತೆ. 9:45. 9:45 ಅಲ್ಲ, 9:20 ಗೈಸ್. ಯಾವಾಗಲೂ ದಿನ ಬೆಳಿಗೊತ್ತು ಹಂಗೆ ಬಂದು ಕೂತ್ಕೊಂಡ್ಬಿಡುತ್ತೆ ಅದು. ಅದ್ರ ಜೊತೆ ಇನ್ನೊಂದು ಐತೆ, ಇನ್ನೊಂದು ಪಾರ್ಟ್ನರು. ಅವರಿಬ್ಬರು ಕೂತ್ಕೊಂಡಿರ್ತಾರೆ ಅಲ್ಲೇ ಆ ಕಿಟಕಿಗೆ ಹೊಡ್ಕೊಂಡು. ಕೆಳಗಡೆ ಬಂದಿದ ತಕ್ಷಣವೇ ಅಮ್ಮುಗುಟ್ಟಿ ಬಿಸಿನೀರಲ್ಲಿ ಬೀಟ್ರೂಟ್ ಕ್ಯೂಬ್ ಇದೆ, ಐಸ್ ಕ್ಯೂಬ್ ಮಾಡಿಕ್ಕಿದ್ದೀನಿ. ಬೀಟ್ರೂಟ್, ಕ್ಯಾರೆಟ್ ಆಮ್ಲ ಅದು ಮತ್ತು ಚಿಯಾ ಸೀಡು. ಈ ಐಸ್ ಕ್ಯೂಬ್ ಹಾಕ್ಬಿಟ್ಟು ಬಿಸಿನೀರು ಹಾಕ್ಬಿಟ್ಟು ಚಿಯಾ ಸೀಡ್ ಹಾಕಿ ಇಕ್ಬಿಡ್ತಾರೆ. ಆ್ಯಕ್ಚುಲಿ ತುಂಬ ಜನ ಕೇಳಿದ್ದೀರಾ ಏನಾದ್ರು ಡಿಫ್ರೆನ್ಸ್ ಗೊತ್ತಾಯ್ತಾ ಅಂತ. ನಾನು ಮೇ ಬಿ 3-4 ಬ್ಲಾಗ್ ಹಿಂದೆನೇ ಆ ರೆಸಿಪಿ ಹಿಂಗೆ ಮಾಡೋದಂತ ನಾನು ಹೇಳಿದ್ದೀನಿ. ಸೊ ಆ್ಯಕ್ಚುಲಿ ತುಂಬ ಬೆನಿಫಿಟ್ ಇದೆ. ನಂದು ಫೇಸ್ ಬಿಫೋರ್ಗಿಂತ ಇವಾಗ ತುಂಬ ಚೆನ್ನಾಗಿ ಗ್ಲೋ ಆಗ್ತಿದೆ. ಮತ್ತು ನ್ಯಾಚುರಲ್ ಆಗಿ ಸನ್ಲೈಟ್ ಇಲ್ಲ ಅಂದ್ರೂ ನನ್ನ ಫೇಸ್ ಗ್ಲೋ ನಂಗೆ ವಿಡಿಯೋ ತೆಗಿಯಾಗ ಸನ್ಲೈಟ್ ಇಲ್ಲ ಅಂದ್ರೂ ನನ್ನ ಫೇಸ್ ಚೆನ್ನಾಗಿ ಗ್ಲೋ ಆಗ್ತಿದೆ. ನನಗೆ ಅದು ನಂಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಗೈಸ್. ಸೊ ನೀವು ಟ್ರೈ ಮಾಡಿ, ಒಳ್ಳೆಯದು. ನಾನು ಒಳ್ಳೆ ಡ್ರಿಂಕ್ ಕುಡಿದ್ರೆ ಇವರು ಎಕ್ಸ್ಟ್ರಾ ಪ್ರೋಟೀನ್ ಡ್ರಿಂಕ್ ಕುಡಿತಾರೆ ದಿನ ಮಾರ್ನಿಂಗು. ಇದರಲ್ಲಿ ಲಯನ್ ಡೇಟ್ಸು, ಆಲ್ಮಂಡ್, ಕ್ಯಾಶ್ಯೂ, ಹಾಲು, ಬನಾನಾ ಎಲ್ಲ ಮಿಕ್ಸ್ ಮಾಡಿ ದಿನ ಎವ್ರಿ ಮಾರ್ನಿಂಗ್ ಕುಡಿತಾರೆ ಅಲ್ವಾ ದೇವೇಟ? ಏನಕ್ಕೆ ಕುಡಿಯೋದು? ಸುಮ್ಮನೆನಾ? ಹೆಲ್ತಿಗೆ ಗುಡ್ ಅಂತ. ನಮ್ಮ ಅಮ್ಮಗುಟ್ಟಿ ನೋಡಿ ಅಚ್ಚನ್ಗೆ ನಾಷ್ಟ ಮಾಡಿಲ್ಲ. ಸೊ ಅವ್ರಿಗೆ ಈ ರೇಷನ್ ಅಕ್ಕಿ ಬರುತ್ತೆ ಅದರಿಂದ, ಮತ್ತು ಗ್ರೀನ್ ಗ್ರಾಮಲ್ಲಿ ತಿನ್ಬೇಡ ಮಗಳೇ ಅದು ನನಗೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಇದಂದರೆ ತುಂಬ ಇಷ್ಟ. ಸೊ ಅವ್ರ ನಾಷ್ಟ ಇದು. ಸೊ ನಾನು ಬೀಟ್ರೂಟ್ ಜ್ಯೂಸ್ ಕುಡಿದ್ಮೇಲೆ ಸೆಕೆಂಡ್ ಡ್ರಿಂಕ್ ಬಂದು ಎಳ್ನೀರು. ದಿಸ್ ಇಸ್ ಮೈ ಡೈಲಿ ರೂಟೀನ್ ಗೈಸ್. ದಿನ ನಾನು ಹಿಂಗೆ ಸ್ಟಾಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಎಳ್ನೀರು.
ಎಳ್ನೀರು ಇಸ್ ಮೈ ಫೇವ್ರೆಟ್ ಡ್ರಿಂಕ್ ಗೈಸ್. ಎಳ್ನೀರು ಇಲ್ದಿರ ನಂಗೆ ಆ ಡೇನೇ ಹೋಗಲ್ಲ ಚೆನ್ನಾಗಿ. ದಯವಿಟ್ಟ ತೂತ್ ಮಾಡಿಕೊಟ್ರು. ಹಾಂ, ಇಷ್ಟು ಚೆನ್ನಾಗಿದೆ ಪೇಪರ್ ಗಂಜಿ. ಚೆನ್ನಾಗಿರುತ್ತೆ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಒಂದು ಬೈಟ್ ತಗೊಳ್ಳಿ. ಅಯ್ಯೋ ಸ್ವಲ್ಪ ಸೊ ನಾನು ಬೀಟ್ರೂಟ್ ಜ್ಯೂಸ್ ಅದಾದಮೇಲೆ ಎಳ್ನೀರು ಕುಡಿದ್ಮೇಲೆ ನಾನು ಇದೇ ತಿನ್ನೋದು, ಗ್ರೀನ್ ಗ್ರಾಮ್ ಮತ್ತು ಬಾಯ್ಲ್ಡ್ ಎಗ್. ಅದು ಬಿಟ್ಟರೆ ಸಮ್ಟೈಮ್ಸ್ ಇದ್ದಿಲ್ಲ ಅಂದರೆ ನಾನು ಮೊಟ್ಟೆ ತಿಂತೀನಿ ಅಷ್ಟೇ, ಬೇರೆ ಏನೂ ತಿನ್ನಲ್ಲ. ನಾನು ಬ್ರೇಕ್ಫಾಸ್ಟು ಇದು ಮೂರೇ ಗೈಸ್ ಮೇಯ್ನ್ಲಿ. ಇವಾಗ ಅಮ್ಮಗುಟಿ ನನಗಂತ ಎಕ್ಸ್ಟ್ರಾ ಗ್ರೀನ್ ಗ್ರಾಮ್ ಬಾಯ್ಲ್ಡ್ ಮಾತ್ರ ಮಾಡಿದ್ದಾರೆ, ಅದಕ್ಕೆ ನಾನು ತಿಂತಿರೋದು. ಇದ್ದಿದ್ದಿಲ್ಲ ಅಂದರೆ ನಾನು ಬರೀ ಎಳ್ನೀರು, ಬೀಟ್ರೂಟ್ ನೀರು ಮತ್ತು ಮೊಟ್ಟೆ ಮಾತ್ರ ತಿಂತೀನಿ. ದಟ್ ಈಸ್ ಮೈ ಬ್ರೇಕ್ಫಾಸ್ಟ್. ಅಮ್ಮಗುಡಿ, ನಾನು ಸ್ನಾನ ಮಾಡ್ಕೊಂಡು ಕೆಳಗಡೆ ಬಂದೆ. ಇದೆಂದಮ್ಮೆ ಕೂದಲ್ ನೋಡಿ ಗೈಸ್, ಕೂದಲ್ ನಮ್ಮಮ್ಮಗೆ ಅವಿಲ್ ಅಂದರೆ ತುಂಬ ಇಷ್ಟ. ಯಾರಿಗಲ್ಲ ಈ ಕೇರಳ ಡಿಶಲ್ಲಿ ಅವಿಲ್ ಕರಿ ಅಂದರೆ ತುಂಬ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ನಮ್ಮ ಅಮ್ಮುಕುಟಿ ಇವತ್ತು ರೆಸಿಪಿ ತೋರಿಸ್ತಾರೆ ಗೈಸ್, ಅವಿಲ್ ಹಿಂಗೆ ಮಾಡೋದು ಅಂತ. ಅದಕ್ಕೆ ತರಕಾರಿ ಪದಾರ್ಥ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಓ ಇದು 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 ಬಾಳೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ತೊಂಡೆಕಾಯಿ, ಬೀನ್ಸು, ಡ್ರಮ್ ಸ್ಟಿಕ್, ಕ್ಯಾರೆಟ್, പിന്നെ ഇതെന്താ പൊടലക്കാಯಿ, ಇದೆಂದಮ್ಮೆ ವೆಲ್ಲರಿಕಾ, ಕುಕ್ಕುಂಬರ್ ಗೈಸ್. ಇದು ಅದರದ್ದು ಹೆಸರು ಗೊತ್ತಿಲ್ಲ. ಆ ಕುಕ್ಕುಂಬರ್ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಇಷ್ಟೊಂದು ಐಟಮ್ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ನಮ್ಮ ಮನೆ ತೋಟದಿಂದ ಈ ಬಾಳೆಹಣ್ಣು ಬಿಟ್ಟೈತೆ, ಟೇಸ್ಟ್ ಸೂಪರಾಗೈತೆ. ನಲ್ಲಿಂಡಲ್ಲಮ್ಮೆ ತುಂಬ ಸ್ವೀಟಾಗಿದೆ ಗೈಸ್. ಇನ್ನೊಂದು ಇದೆ ಗೈಸ್, ಇನ್ನೊಂದು ಮರದಲ್ಲಿ ಬಿಟ್ಟೈತೆ, ಅದು ಕಟ್ ಮಾಡಬೇಕು. ಇಷ್ಟು ಫ್ರೆಶ್ ಆಗಿದೆ ನೋಡಿ ಗೈಸ್. ನಿಮ್ಮ ಅಂಗಡಿಗೆ ಹೋಗಿ ಇಸ್ಕೊತೀರಾ, ಆದರೆ ನನಗೆ ನನ್ನ ತೋಟದಿಂದನೇ ಕಿತ್ಕೊಂತಿದ್ದೀನಿ. ಕುಕ್ಕರ್ಗೆ ಇಲ್ಲ ವೆಜಿಟೇಬಲ್ಸ್ ಹಾಕ್ಬಿಟ್ಟಿದ್ದಾರೆ. ಇವಾಗ ನಾನು ಯಾವ ವೆಜಿಟೇಬಲ್ಸ್ ತೋರಿಸಿದೆ ಪ್ರತಿಯೊಂದು ಕುಕ್ಕರ್ಗೆ ಹಾಕಿ ಬೇಯಿಸ್ತಾರೆ. ಆಮೇಲೆ ಎತ್ರ ವಿಸಿಲೆ ಸಾರಿ വെള്ളം എത്ര ഇടും? ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ಗೆ ಬೇಯಿಸ್ಕೊಬೇಕು ಗೈಸ್. ಒಂದು 3 ವಿಸಿಲ್ ಸಾಕು. ಅದು ಇಲ್ಲ ವೆಜಿಟೇಬಲ್ಸ್ ಬಾಯ್ಲ್ ಆಗಬೇಕು, ಅದಕ್ಕೆ 3 ವಿಸಿಲ್ ಹಾಕ್ಕೊತಾ ಇದ್ದಾರೆ. ಅಮ್ಮುಕುಟಿ ನೋಡಿ ಇಷ್ಟು ನೀರು ಹಾಕ್ಕೊತಾ ಇದ್ದಾರೆ ಅಷ್ಟೇ. ಇವಾಗ ಬೇಯಿಸಕ್ಕೆ ಇಕ್ತಾರೆ. ಆ್ಯಕ್ಚುಲಿ ವಿಶು ದಿನ ಅಮ್ಮುಕುಟಿ ಈ ಡಿಶ್ನ ಮಾಡಿದರು. ನಾನೇ ಖಾಲಿ ಮಾಡಿದ್ದು. ಅಮ್ಮುಕುಟಿಗೆ ಶಾಕ್ ಆಗಿಬಿಡ್ತು. ಓ ನಿನಗೆ ಇಷ್ಟ ಆಯ್ತಾ, ಹಂಗಂದರೆ ಇವತ್ತು ಮಾಡ್ತೀನಿ ಅಂತ ತಿರ್ಗಾ ನನಗೋಸ್ಕರ ಇವತ್ತು ಮಾಡ್ತಾ ಇರೋದು. ಬಟ್ ಡಿಶ್ ಇಸ್ ರಿಯಲಿ ಗುಡ್ ಗೈಸ್. ನೀವು ಒಂದ್ಸತಿ ಇದು ಮನೇಲಿ ಟ್ರೈ ಮಾಡಿ ತಿಂದು ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಿಂಗಿರತ್ತೆ ಅಂತ ಹೇಳಿ. ಅಮ್ಮುಕುಟಿ ತೆಂಗಿನಕಾಯಿ ಇದು ತುರಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದಾರೆ. ಮತ್ತು ಚಿಲ್ಲಿ, 2 ಚಿಲ್ಲಿ, ಗ್ರೀನ್ ಚಿಲ್ಲಿ, ಮತ್ತು ಸ್ವಲ್ಪ ಜೀರಾ. ನಮ್ಮ ತರಕಾರಿ ಇಷ್ಟಿದೆಯೋ ಅದು ತಕ್ಕಂತೆಗೆ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದಾರೆ. ಮತ್ತು ಜೀರಾ, ಗ್ರೀನ್ ಚಿಲ್ಲಿ, ಮತ್ತು ಈ ಮನೇಲಿ ಕರಿ ಲೀವ್ಸ್ ಇರಲೇಬೇಕು. ಹಾಂ, ಇದಿಲ್ದಿರ ಅಡುಗೆ ಆಗಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಲೀವ್ಸ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಗೈಸ್. ಅದಕ್ಕೆ ಇವಾಗ ಮಿಕ್ಸಿಗೆ ಹಾಕ್ಕೊತಾ ಇದ್ದಾರೆ.
ಒಂದು ಸ್ವಲ್ಪ ಗಾರ್ಲಿಕ್ಕು ತೊಗೊಂಡಿದ್ದಾರೆ ಗೈಸ್. ಮರ್ತೋಗ್ಬಿಟ್ರು ಅವರು ಆ್ಯಡ್ ಮಾಡೋಕ್ಕೆ. ಅವ್ರು ಫುಲ್ಲಾಗಿ ಮಿಕ್ಸ್ ಮಾಡ್ತಾ ಇಲ್ಲ, ಜಸ್ಟ್ ಪುಡಿ ಪುಡಿಯಾಗಿ ರಫಾಗಿ ಅವರು ಹೊಡ್ಕೊತಾ ಇದ್ದಾರೆ ಮಿಕ್ಸಿದಲ್ಲಿ. ಹೊಡ್ಕೊಂಡು ಇವಾಗ ಏನು ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಇವಾಗ ಒಂದು ಕಡೆಗೆ ಇಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದಾರೆ ನೀರು ಸಮೇತ. ಇವಾಗ ಎತ್ತರ ಸ್ಪೂನಮ್ಮೆ ಸ್ವಲ್ಪ ರುಚಿ ತಕ್ಕಂತೆಗೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ದೇವೇಟ ಕರೀಲೆ ನಾನು ಯಾರೇನೆ ತಲೆಸೇರಿ ಅಲ್ಲ ಅವಿಲ್. ಇವಾಗ ಅಮ್ಮುಕುಟಿ ಮಿಕ್ಸಿಲಿ ಏನೇನು ರುಬ್ಕೊಂಡ್ರು ಅದನ್ನ ಕಡಾಯಿಗೆ ಹಾಕೊಂತ ನಾನು ಮಾತಾಡಾಗನೇ ಡಿಸ್ಟರ್ಬ್ ಮಾಡಬೇಕು ಅದೇ ಬೇಟ. ಆಹಾ ಮಣಮ್ ಅರೋಮ ಇಷ್ಟು ಚೆನ್ನಾಗಿದೆ ತಾನೇ ಬೇಟ ಸ್ಮೆಲ್ಲು. ಆಲ್ಮೋಸ್ಟ್ ಲೈಕ್ ಡಯಟ್ ಫುಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ ಟೈಪ್ ಆಫ್ ವೆಜಿಟೇಬಲ್ ಇನ್ಕ್ಲೂಡ್ ಆಗಿದೆ. ಮತ್ತು ಅಷ್ಟು ನಾವು ಇದರಲ್ಲಿ ಎಣ್ಣೆನೇ ಯೂಸ್ ಮಾಡಿಲ್ಲ ಇನ್ನೂ. ಎಣ್ಣೆ ಇಲ್ದಿರ ಇವಾಗ ಇದನ್ನ ಅವಿಲ್ ಮಾಡ್ತಾ ಇರೋದು. ಸೊ ವಾಟ್ ಯು ನೀಡ್ ಗೈಸ್, ಇದು ದಿನ ಮಾಡ್ಕೊಂಡು ತಿನ್ಬೋದು. ನಾರ್ಮಲ್ ಕರ್ಡ್ನ ಬೀಟ್ ಮಾಡಿ ಈ ಥರ ಥಿಕ್ನೆಸ್ ಫಾರ್ಮ್ ಮಾಡಿಕೊಂಡು ಇದಕ್ಕೆ ಹಾಕ್ತಾರೆ. ಹಾಕಿದೆ ಬೇಟ ಹಾಕ್ಬಿಟ್ಟು ಅಮ್ಮಕುಟಿ ಸೈಡಲ್ಲಿ ಅಲ್ಲಿ ಕರಿ ಲೀವ್ಸ್ ಹಾಕಿದ್ರು. ಸ್ವಲ್ಪನೇ ಕರ್ಡ್ ತೊಗೊಂಡಿದ್ದು ಗೈಸ್. ಕರ್ಡ್ ತೊಗೊಂಡು ಚೆನ್ನಾಗಿ ಬೀಟ್ ಮಾಡಿಕೊಂಡು. ಓ ಅದಕ್ಕೆ ಗೈಸ್ ಕೇರಳ ಮೊಸರಲ್ಲಿ ಒಂದು ಸ್ವಲ್ಪ ಹುಳಿ ಇರತ್ತೆ ಯಾವಾಗಲೂ. ಕರ್ಡ್ ಟೇಸ್ಟೇ ಡಿಫ್ರೆಂಟ್ ಆ್ಯಕ್ಚುಲಿ. ಒಂದು ಸ್ವಲ್ಪ ಹುಳಿ ಇರುತ್ತೆ, ಅದಕ್ಕೆ ಜಾಸ್ತಿ ಹುಳಿ ಇರಬಾರ್ದಂತ ಒಂದು ಸ್ವಲ್ಪನೇ ಕರ್ಡ್ ತೊಗೊಂಡು ಬೀಟ್ ಮಾಡಿ ಆ್ಯಡ್ ಮಾಡಿದ್ದಾರೆ ಅಷ್ಟೇ. ಇವಾಗ ನಮ್ಮ ಮಿಸ್ಟರ್ ಆ್ಯಂಡ್ ಮಿಸಸ್ GK ಪ್ಯೂರ್ ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದಾರೆ ನೋಡಿ ಗೈಸ್. ಕೊಕೊನಟ್ ಆಯಿಲ್ ಇದು ಸ್ವಲ್ಪನೇ ಹಾಕ್ಕೊಂಡಿದ್ದಾರೆ ಅಷ್ಟೇ ಮೇಲೆ, ಶಾಸ್ತ್ರಕ್ಕೆ ಮಾತ್ರ ಎಣ್ಣೆ ಆ್ಯಡ್ ಮಾಡಿಕೊಂಡು ಆಫ್ ಮಾಡಿಬಿಟ್ರು ಅಷ್ಟೇ. ಅತ್ರೆ ಉಳ್ಳು ಮುಗ್ದೋಯ್ತು. ವೆರಿ ಈಸಿ ಸಿಂಪಲ್ ಗೈಸ್. ಪ್ಲೀಸ್ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಿಂಗಿತ್ತು ಅಂತ. ಅಮ್ಮೆ ಉಪ್ಪಿಟ್ಟ ಎಪ್ಪಿಟ್ಟು ಬೇಡ. ಉಪ್ಪು ಆ್ಯಡ್ ಮಾಡಿದ್ರಂತೆ ಯಾವಾಗ ಗೊತ್ತಾ, ಕುಕ್ಕರ್ಗೆ ವೆಜಿಟೇಬಲ್ಸ್ ಹಾಕಿದ್ರಲ್ಲ ಅವಾಗ ಬೇಯಿಸಾಗ ಉಪ್ಪು ಒಂದು ಸ್ವಲ್ಪ ಆ್ಯಡ್ ಮಾಡಿ ಬೇಯಿಸಿದ್ರಂತೆ. ರುಚಿ ತಕ್ಕಂತೆಗೆ ಉಪ್ಪೈತೆ ಗೈಸ್. ಇವಾಗ ಆಫ್ ಮಾಡ್ಕೊಂಡ್ಬಿಟ್ರು ಅಷ್ಟೇ. ವೆರಿ ಸಿಂಪಲ್. ನಮ್ಮಮ್ಮನೂ ಕೇಳ್ತಾಯಿದ್ರು ಹವಿಲ್ ಹಿಂಗೆ ಮಾಡೋದು ನಿಮ್ಮ ಅತ್ತೆ ಕೇಳು ಅಂತ. ಅಮ್ಮ ಪ್ಲೀಸ್ ಈ ವ್ಲಾಗ್ ನೋಡಿದ್ರೆ, ನಮ್ಮಮ್ಮ ಈ ವ್ಲಾಗ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹವಿಲ್ ಹಿಂಗೆ ಮಾಡೋದು ಅಂತ ಅಷ್ಟೇ. ಒಂದು ವ್ಯೂನೂ ಸಿಗುತ್ತೆ ನಮ್ಮಮ್ಮ ನೋಡಿದ್ರೆ. ಟೇಸ್ಟ್ ಮಾಡೋಕ್ಕೆ ದೇವೇಟಕ್ಕೆ ಕೊಡ್ತಾಯಿದ್ದಾರೆ. ಓ ಉಪ್ಪು ಇನ್ನೂ ಸ್ವಲ್ಪ ಬೇಕಂತೆ, ಅದಕ್ಕೆ ಇವಾಗ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದಾರೆ. ಇವರು ನಾರ್ಮಲ್ ಪುಡಿ ಉಪ್ಪು ಯೂಸ್ ಮಾಡಲ್ಲ, ಕಲ್ಲುಪ್ಪನ್ನ ಮನೆಯಲ್ಲೇ ಪುಡಿ ಮಾಡಿಬಿಟ್ಟು ಯೂಸ್ ಮಾಡೋದು ನಾವು. ಯಾಕಂದರೆ ಕಲ್ಲುಪ್ಪೇ ಯೂಸ್ ಮಾಡಬೇಕಂತೆ, ಪುಡಿ ಉಪ್ಪು ಯೂಸ್ ಮಾಡೋಂಗಿಲ್ಲ ಅಂತೆ ಡಾಕ್ಟರ್ ಹೇಳಿದ್ದು. ಅದಕ್ಕೆ ನಾವು ಹಂಗೆ ಮಾಡ್ತಾಯಿದ್ದೀವಿ ಗೈಸ್. ಬೇಕಂದರೆ ನೀವು ಹಂಗೆ ಮಾಡಿ, ಒಳ್ಳೆಯದು ಬಾಡಿಗೆ. ಮುಗ್ದೋಯ್ತು. ದಿಸ್ ಈಸ್ ಹವಿಲ್ ಕರಿ. ಇವತ್ತದು ಊಟ ಟೊಮೆಟೊ ಸಾರು, ಅನ್ನ, ಕೂಂದಲ್, ಮತ್ತಿ, ಅವಿಲ್. ನಾನು ಗೋಧಿ ದೋಸೆ. ಅಮ್ಮುಕುಟಿ ವೈಟ್ ರೈಸ್. ಇದು ಬಾಯ್ಲ್ಡ್ ರೈಸ್. ಇದೇ ನಮ್ಮ ಊಟ ಗೈಸ್, ಮಧ್ಯಾಹ್ನದ್ದು ಊಟ. ಅಮ್ಮುಕುಟಿ ಅಳ್ತಾ ಇದ್ದಾರೆ. ಗೈಸ್ ಕೂಂದಲಲ್ಲಿ ಅಮ್ಮುಕುಟಿ ಉಪ್ಪು ಹಾಕಕ್ಕೆ ಮರ್ತೋಗ್ಬಿಟ್ರು. ಬೈಕೊಂಡೇ ಇದ್ದಾರೆ ಅಮ್ಮನ. ಏನು ಉಪ್ಪು ಹಾಕಲ್ಲ ಅಂತೀರಾ, ಮತ್ತೆ ನೀವೇ ಬಂದು ಅಡುಗೆ ಮಾಡಿ. ಪರವಾಗಿಲ್ಲಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ.
ಅಮ್ಮುಗುಟಿ ರೈಸ್ ತಿಂತಾ ಇದ್ದಾರೆ. ಡಯಟ್ ಅಂತ ಹೇಳ್ತಾರೆ, ಆದರೆ ಗ್ಯಾಪಲ್ಲಿ ರೈಸ್ ತಿನ್ಕೊಂಡಿರ್ತಾರೆ. ಸೊ ಇವತ್ತದು ಊಟ ಇದು.